ಬ್ಯಾಸಗಿ ಒಳಗೆ ಸಿದ್ಧಾರ್ಥ ಅಜ್ಜೋರು ಶಿವರಾತ್ರಿ ಜಾತ್ರೆಗೆ ನೀರಿಲ್ಲ ಈ ವರ್ಷ ಜಾತ್ರೆ ಬೇಡ ಅಂದಿದ್ರು. ಪ್ರತಿಯೊಬ್ಬ ಮನುಷ್ಯ ಶ್ರೀಮಂತರಾಗಿಯೇ ಬದುಕಬೇಕು ಅನ್ನುವಂಥದ್ದು ಎಲ್ಲರಿಗೂ ಇರ್ತದೆ. ಯಾರ ಬಡತನದೊಳಗ ಕಷ್ಟದೊಳಗ ಬದುಕಬೇಕಂತ ಅಪೇಕ್ಷೆ ಅದ ಯಾರಿಗೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಪ್ರತಿನಿತ್ಯ ದುಡಿತಾನ, ಮೈ ಮುರಿದು ದುಡಿತಾನ, ಬುದ್ಧಿಯನ್ನು ಬಳಸಿ ಬುದ್ಧಿಯನ್ನು ಖರ್ಚು ಮಾಡಿ ದುಡಿತಾನ. ತಾನೂ ದುಡಿದದ್ದು ತನ್ನ ಹೊಲ, ತನ್ನ ಮಕ್ಕಳು, ಮನೆಯವರು ಎಲ್ಲರೂ ದುಡಿದ್ರೂ ಸಹಿತ ಸಾಲುವುದಿಲ್ಲ ಅಂತ ಗೊತ್ತಾದಾಗ ತನ್ನ ದುಡ್ಡನ್ನು ಕೂಡ ದುಡಿಸ್ಲಿಕ್ಕೆ ಆರಂಭ ಮಾಡಿ ಶ್ರೀಮಂತನಾಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಸಕಲ ಸೌಲಭ್ಯಗಳಿಂದ ಬದುಕು ಸಾಗಬೇಕಾಗಿತ್ತು ಅಂದ್ರೆ ಸಂಪತ್ತಿನ ಅವಶ್ಯಕತೆ ಅದ. ಸಂಪತ್ತಿಲ್ಲ ಅಂದ್ರೆ ನಡೆಯಂಗಿಲ್ಲ ಹೇಳ್ತಾರೆ. ಸಂಸಾರಕ್ಕೆ ಸಂಸಾರ ಮಾಡಲಿಕ್ಕೆ, ಪ್ರಪಂಚ ಮಾಡಲಿಕ್ಕೆ ಪೈಸಾ ಅವಶ್ಯಕತೆ ಇದ್ರೆ ಪಾರಮಾರ್ಥ ಮಾಡಬೇಕಾದ್ರೆ ಪಂಚೀಕರಣ ಅವಶ್ಯಕತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಜೀವಿಯೂ ಕೂಡ ಹೆಜ್ಜೆ ಕಿತ್ತು ಹೆಜ್ಜೆ ಇಡಬೇಕಾದ್ರೆ ಇವತ್ತಿನ ಯುಗದೊಳಗೆ, ಇವತ್ತಿನ ದಿನಮಾನಗಳಲ್ಲಿ ದುಡ್ಡಿಲ್ಲದೆ ಬದುಕೋದು ಬಹಳ ಕಷ್ಟದ ದಿನಮಾನಗಳು. ಎಲ್ಲಿಯೂ ಕೂಡ ಸಂಪತ್ತಿಲ್ಲ ಅಂದ್ರೆ ಏನೂ ವ್ಯವಹಾರಗಳು ನಡೆಯಂಗಿಲ್ಲ. ಹೆಚ್ಚು ಕಡಿಮೆ ಅವನಿಗೆ ಯಾರೂ ಮಾತಾಡ್ಸಂಗಿಲ್ಲ, ಆ ಪರಿಸ್ಥಿತಿ ಇರ್ತದೆ. ಆ ಕಾರಣಕ್ಕಾಗಿ ಬದುಕಲಿಕ್ಕೆ ಬೇಕಾಗುವಂಥ ಅನಿವಾರ್ಯತೆಗಳನ್ನು, ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಮನುಷ್ಯ ಸಂಪತ್ತನ್ನು ಅಪೇಕ್ಷೆ ಪಡ್ತಾನೆ. ಸಂಪತ್ತಿಗಾಗಿ ತನ್ನ ಜೀವನವನ್ನು ಸವಿಸಲಿಕ್ಕೆ ಆರಂಭ ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥ ಸಂಪತ್ತೇನದಲ್ಲ, ದುಡ್ಡು, ಹಣ, ಆ ಸಂಪತ್ತು ಯಾವ ಮುಖಾಂತರ ಬರ್ತದ, ಹೇಗೆ ಬಂದ್ರೆ ಮನುಷ್ಯ ಸುಖಿ ಆಗ್ತಾನ, ಆ ಸಂಪತ್ತನ್ನು ಗಳಿಸ್ಲಿಕ್ಕಂತ ತಿಳ್ಕೊಂಡು ಪರಮಾತ್ಮನನ್ನು ಮರಿಬೇಕೋ, ಮರೆತು ಬದುಕಬೇಕು, ಅಥವಾ ಪರಮಾತ್ಮನನ್ನು ಅರಿತು ಬದುಕಬೇಕು. ಭಾಳ ಜನರ ತಲೆಯಾಗ ಏನಿರ್ತದೆ, ಬರೀ ದೇವ್ರು ಅನ್ಕೋತಿರ್ತಾವ. ಚಂದಾಗೆ ದುಡಿದ್ರೆ ರೊಕ್ಕ ಬರ್ತದೆ, ಹೋಗಲ್ಲಿ ಪ್ರವಚನದಾಗ ಕೊಂಡ್ರೆ ಏನು ರೊಕ್ಕ ಬರ್ತವೆ ಅಂತಾರಲ್ಲ. ಅವ್ರು ಹೇಳೋರಿಗೊಂದು ಕೆಲಸ ಇಲ್ಲ, ಇವ್ರಿಗೆ ಕೇಳೋರಿಗೊಂದು ಕೆಲಸ ಇಲ್ಲ. ಬರೇ ಗುಡಿ 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 ಅಡ್ಡಾಡ್ತಾವ, ಮಂದಿರಗಳಿಗೆ ಹೋಗ್ತಾರೆ. ಭಕ್ತಿ ಮಾಡಿ ರೊಕ್ಕ ಬರ್ತದೇನು, ದುಡಿಬೇಕು ಶಿಸ್ತು ನಮ್ಮಂಗ ಅಂತ ಅವ್ರು ಅಂತಿರ್ತಾರೆ. ಯಾರು ಒಂದೀಟು ಮೈಯಾಗ ಬಲ ಇದ್ದವರು, ಸಂಪತ್ತಿನಿಂದ ಸಮೃದ್ಧಿ ಇದ್ದವರು ಮಾತಾಡ್ತಾರೆ. ಮಾತಾಡ್ಲಿಕ್ಕೆ ಹಚ್ತದ ಯಾವುದು, ಒಳಗಿರುವಂಥ ಅಭಿಮಾನ. ಆದರೆ ಇಲ್ಲಿ ಸಂತರು, ಮಹಾತ್ಮರು ಎಲ್ಲರೂ ನಿಜವಾದ ಸಂಪತ್ತು ಯಾವುದು ಅಂತ ಯಾವ ಅರಿತು ಬದುಕ್ತಾನೋ ಅವನ ಹತ್ರನೇ ಸಂಪತ್ತು ಬರ್ತದಂತ ಅವ್ರ ವಾದ, ಮಹಾತ್ಮರದು. ಬಸವಣ್ಣವ್ರು ಅಂತಾರೆ, ಹರನೀಯುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯು ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ಹೆಂಗ ಮಳೆ ಬಂತು ಅಂದ್ರ ಕೆರೆ ತುಂಬುತ್ತಾವ, ಪ್ರವಾಹ ಬಂತು, ಜೋರಾದ ಮಳೆ ಬಂತು ಅಂದ್ರೆ ಕೆರೆಗಳೆಲ್ಲ ತನ್ನಿಂದ ತಾನೇ ತುಂಬ್ತಾವ. ಹೊಲದಾಗ ನಾವು ನೀರು ಉಣಿಸ್ಬೇಕಾಗಿತ್ತು ಒಂದು 4-5 ಎಕರೆ ಅಂತಂದ್ರೆ ಪೈಪ, ಮೋಟ್ರ ಏನೆಲ್ಲ ವ್ಯವಸ್ಥೆ ಮಾಡಿ ದಿನಪೂರ್ತಿ ಬಿಟ್ಟರು ಅಷ್ಟು ಹೊಲ ತೊಯ್ಯಂಗಿಲ್ಲ. ಆದರೂ ಒಂದು ಮಳೆ ಬಂತು ಅಂದ್ರೆ ನಿನ್ನ ಪ್ರಯತ್ನಕ್ಕೂ ಪರಮಾತ್ಮನ ಪ್ರಯತ್ನಕ್ಕೂ ಇಷ್ಟೇ ಅಂತರ. ನಾವೇನು ಮಾಡ್ತೀವಿ, ನಾನೇ ದುಡ್ದು ಗಳಿಸ್ತೀನಿ, ನಾ ಮಾಡ್ತೀನಿ ಅಂತ
ಪುರುಷ ಪ್ರಯತ್ನ ಇಲ್ಲ ಅಂದ್ರೆ ಏನಾಗ್ತದ? ಪುರುಷ ಪ್ರಯತ್ನವೇ ಪ್ರಧಾನ ಅಂತ ವಾದ ಮಾಡಿಕೊಂಡು ಏನೆಲ್ಲ ಮೈ ಹರ್ಕೊಂಡು ನಾನೇ ಮಾಡ್ತೀನಿ, ನಾ ದುಡಿದ್ರೆ ಬರ್ತದ, ನಾ ಗಳಿಸ್ತೀನಿ, ನಾನೇ ಗಳಿಸ್ತೀನಿ ಅಂತ ಪ್ರಯತ್ನ ಮಾಡಿ ಗಳಿಸ್ತಾನಲ್ಲ, ಇವ ಏಟು ಪ್ರಯತ್ನ ಮಾಡಿದ್ರು ಪೈಪ್ಲೈನ್ ಮಾಡಿ ನೀರು ಬಿಟ್ಟಂಗ. ಎಷ್ಟೊತ್ತು ಬೇಕ್ರಿ? ಒಂದು 5 ಎಕರೆ ಹೊಲ ಉಣಿಸ್ಬೇಕಾದ್ರೆ ಹೊಲ ನೀರು ಉಣಿಸೋದು ಬಿಟ್ಟು 5 ವರ್ಷ ಆಗ್ಯದ್ರಿ ಅಂತ ಹೇಳ್ತಾನ ನಾವು. ಮಾಜಿ ಆದ್ರೂ ಇನ್ನ ನೀರು ಉಣ್ಸಕ್ ಹೋಗವಲ್ಲ. ಚಿದಾನಂದ, ಒಂದು 5 ಎಕರೆ ನೀರು ಉಣ್ಸಕ್ ಸಮಯ ಇಟ್ಬೇಕಾಯ್ತಪ್ಪ. ಪಂಪ್ ಸೆಟ್ಲೆ 4-5 ದಿವಸ ಬೇಕಂದ್ರೆ ದಿವ್ಸಕ್ಕೆ 1 ಎಕರೆ ಆಗ್ತದ ನಂಗೆ ಲೆಕ್ಕ. ಮತ್ತೊಂದು ಅರ್ಧ ತಾಸು ಮಗಿ ಮಳಿ ಬಂತಂದ್ರ ದೋ 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 ಅಂತ ಮುಸುಲ್ಧಾರಿ ಮಳಿ ಬಂದ್ರ 10 ನಿಮಿಷ ಬಂತಂತ ಇಟ್ಕೋ, ಒಡ್ಡೆಲ್ಲ ಒಡೆದು ಹೋಗ್ತಾವ. ಅರ್ಧ ತಾಸು ಬಂತಂದ್ರ ಕೆರೆ ಎಲ್ಲ ತುಂಬಿ ಹೋಗ್ತಾವ, ಹೌದಿಲ್ಲ? ನಮ್ಮ ಪ್ರಯತ್ನ ಹೆಂಗ ಅಂದ್ರ ಪಂಪ್ ಸೆಟ್ ಹಚ್ಚಿ ನೀರು ಬಿಟ್ಟಂಗ 4-5 ದಿವಸ ಆದ್ರೂ 4-5 ಎಕರೆ ತುಂಬಂಗಿಲ್ಲ. ಒಂದು 10 ನಿಮಿಷ ಬೇಡ, 15-20 ನಿಮಿಷ ಪರಮಾತ್ಮ ಮುಸುಲ್ಧಾರಿ ಮಳೆ ಹೊಡೆದ ಅಂತಂದ್ರ 15-20 ಅಲ್ಲ 15-20 ಸಾವಿರ ಎಕರೆಗಳು ತೊಯ್ದು ಬಿಡ್ತಾವ. ಇಡೀ ಭೂಮಂಡಲವನ್ನೇ 10-20 ನಿಮಿಷದೊಳಗೆ ತೊಯ್ಸು ಸಾಮರ್ಥ್ಯ ಅವಂದದ. ಇಟ್ಟು ಫರಕ್ ಅದ. ಸಂಪತ್ತು ನಾ ಗಳಿಸ್ತೀನಿ ಅನ್ನೋದಕ್ಕೂ ಪರಮಾತ್ಮನ ಕೃಪೆಯಿಂದ ಸಂಪತ್ತು ಬರೋದಕ್ಕೂ ಅಂತರ ಎಷ್ಟು ಅಂದ್ರೆ ಪಂಪ್ ಸೆಟ್ದಿಂದ ನೀರು ಬಿಡೋದಕ್ಕೂ ಮಳೆ ಬಂದು ಹೊಲ ತೊಯ್ಯೋದಕ್ಕೂ ಎಷ್ಟು ಅಂತರನೋ ಅಷ್ಟು. ಅದಕ್ಕೆ ಅವ್ರು ಹೇಳ್ತಾರೆ ಬಸವಣ್ಣವರು, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು. ಪರಮಾತ್ಮ ತಾನೇ ಕೃಪೆ ಮಾಡಿ ಕೊಡುವಾಗ ನೀ ಬ್ಯಾಡಂದ್ರೂ ಬರ್ತಿರ್ತದಂತ ಸಂಪತ್ತು. ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಜೋರಾಗಿ ಹಳ್ಳ ಕೊಳ್ಳೆಲ್ಲ ಹರ್ಕೊಂಡು ಬಂದು ಆ ಕ್ಷಣಕ್ಕೆ ಹೆಂಗ ಕೆರೆ ತುಂಬ್ತದ. ಬ್ಯಾಸಗಿ ಒಳಗ ಸಿದ್ಧಾರ್ಥ ಅಜ್ಜೋರು ಶಿವರಾತ್ರಿ ಜಾತ್ರೆಗೆ ನೀರಿಲ್ಲ ಈ ವರ್ಷ ಜಾತ್ರೆ ಬೇಡಂದಿದ್ರು. ಜಾತ್ರೆಯೇ ಬೇಡಂತ ಕ್ಯಾನ್ಸಲ್ ಮಾಡು ನಿರ್ಣಯಕ್ಕೆ ಬಂದಿದ್ರು. ಕಾರಣ ಏನು? ಕೆರೆ ಪೂರ್ತಿ ಒಣಗೆ ಅದ, ಜಾತ್ರೆಗೆ ಲಕ್ಷಾಂತರ ಜನ ಬರ್ತಾರ, ಒಟ್ಟ ನೀರಿಲ್ಲ, ಹೆಂಗ ಮಾಡೋದು ಬೇಡ ಅಂತ ಅನ್ನೋ ಕಾಲಕ್ಕೆ ಹಿಂಗ ನಿರ್ಣಯ ಮಾಡ್ಬೇಕಂತ ಪೋರ್ ಆದೇಶ ಆಯ್ತು. ಈ ವರ್ಷ ಜಾತ್ರೆ ಕೈ ಬಿಡ್ರಿಪ್ಪ, ಭಾಳ ಕಷ್ಟ ಆಗ್ತದೆ ಬಂದವ್ರಿಗೆ ನೀರಿಲ್ಲ ಅಂತ. ಒಂದಿಷ್ಟು ಜನ ತಾಯಂದ್ರು, ಯಪ್ಪ ಏನು ಬೇಕಾದಾಗ್ಲಿ ನಾವು 9 ಮೊಳ ಸೀರೆ ಉಟ್ಕೊಂಡೆ ಹೆಣ್ಮಕ್ಳು ನಾವೇನದೀವಿ, ನಾವ ಗಂಡಗಚ್ಚಿ ಹಾಕಿ ಕೊಡಲ್ಲೇ ನೀರು ತಂದು ತುಂಬಿ ಜಾತ್ರೆ ಮಾಡ್ತೀವಿ. 9 ಮೊಳ ಸೀರೆ ಉಟ್ಕೊಂಡು ಹೆಣ್ಮಕ್ಳು ನಾವು ಅಂಜಂಗಿಲ್ಲಪ್ಪ, ಲಂಗೋಟಿ ಸಾಧು ನೀ ಯಾಕೆ ಅಂಜಿದಿ ಅಂತ ಕೇಳಿದಂತ ಒಬ್ಬಾಕಿ. ಎಷ್ಟು ಗಟ್ಟಿರ್ಬೇಕು ಧೈರ್ಯ ಅಜ್ಜುಗ. ಯಪ್ಪ ನಾವೆಲ್ಲ ಲಕ್ಷಾಂತರ ಜನ ಬರು ಭಕ್ತರು ಬರೇ ಅಷ್ಟೇ ಅದಾರೇನು, ನಾವು ಮಾಡೋರು ಭಕ್ತರಿಲ್ಲ ಏನು, ನಾವು ಸೇವಾ ಮಾಡ್ತೀವಿ, ನಮ್ಗಿದೊಂದು ಸೇವಾ ಸುಯೋಗ ಅಂತ ತಿಳ್ಕೊಂಡು ಮಾಡ್ತೀವಿ ಅಂತ ಅವು ಅಂದಿದ್ಲು. ಆದ್ರೂ ಇಂಥವ್ರು ಮಂದಿ ಕೂಡಿ ಗಟ್ಟಿಗೆ ತೆರವು ಒಂದು ಕೊಡ ತುಂಬಿ ನೀರು ತಂದ್ರೆ ಕೆರೆ ತುಂಬೋದಾಗ್ತದ ಅಥವಾ ಜಾತ್ರೆ ಮಾಡೋದಾಗ್ತದ. ಆಕಿ ಗೊತ್ತಿತ್ತು ಒಳಗ, ಅಜ್ಜ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದ, ಮೊದಲು ಜಾತ್ರೆ ಕ್ಯಾನ್ಸಲ್ ಆಗ್ಬಿಡ್ಬಾರ್ದಂತ ಆಕಿನ ಉದ್ದೇಶ. ಭಾರನ ಮೇಲೆ ಇಟ್ಟು ನೋಡ್ತಾನ, ಆಮೇಲೆ ತನ್ನ ಭಾರ ತಾನೇ ಹೊರತಾನಂತ ಗೊತ್ತಿತ್ತು ಅಕ್ಕಿಗೆ. ಅಟ್ಟಂದ ಕೂಡಲೇ ಬಸಮ್ಮ ಮಠಪತಿ ಅಂತ ಹೆಸರ. ಆ ತಾಯಿ ಅಷ್ಟು ಅಂದ ಕೂಡಲೇ ಉಳಿದವರು ಎಲ್ಲರೂ ಅಂದ್ರು, ಹೆಣ್ಮಕ್ಳು ಹೆಂಗೆ ಅನ್ನಕತ್ತೇವ್ರು, ನಾವೇ ಹಂಗಪ್ ಕುಂಡ್ರದಂತ ಬರ್ತದೆ ನೋಡಿ. ಯಾರು ಒಬ್ರು ಅನ್ನ ಮತ್ತೆ ಹಿಂಗೆ ಜಯ ಅನ್ನೋದು, ಯಾರ ಬ್ಯಾಡ ಅನ್ನ ಹಂಗೆ ಜಯ, ಎರಡು ನಮ್ಗೆ ಇರ್ತದೆ ಮಂದಿ. ಬಸಮ್ಮ ಅಂದ ಕೂಡಲೇ ಎಲ್ಲರಿಗೆ ಜೋರ್ಸ ಬಂತು. ಏನು ಬೇಕಾದಾಗಲ್ರಿಪ್ಪ, ಈ ವರ್ಷ ಪ್ರಯತ್ನ ಮಾಡೋಲ್ಲ, ಏನು ಸಾಧ್ಯದ ಆ ಸೇವಾ ಮಾಡೋಣ್ರಿ, ಪ್ರಯತ್ನ ಮಾಡೋಣ್ರಿ, ಬಟ್ ಏನಾರ ವ್ಯವಸ್ಥೆ ಮಾಡೋಣ್ರಿ, ಜಾತ್ರೆ ನಿಲ್ಸೋದು ಬೇಡ್ರಿ. ವರ್ಷ ದೊಡ್ಡ ಪ್ರಮಾಣದಾಗ ಆಗ್ತಂಗೆ ಸ್ವಲ್ಪ ಸಣ್ಣ ಪ್ರಮಾಣದಾಗ ಆಗಲಿ, ಹೆಂಗಾಗ್ತ ಹಂಗಾಗಲಿ, ಒಟ್ಟು ಪ್ರಯತ್ನ ಮಾಡೋಣ್ರಿಪ್ಪ ಅಂತ ನಿಂತ್ರಿ ಎಲ್ಲರೂ. ಇವರು ಗಟ್ಟಿ ಅದಾರ ಭಕ್ತರಂತ ಯಾವಾಗ ಗೊತ್ತಾಯ್ತು, ಸಿದ್ಧಾರ್ಥ ಅಜ್ಜ ಖಾಲಿ ಮಗಿ ಪರಿಯಾಣ ತಗೊಂಡು ಆ ಕೆರೆಯಾಗ ಹೋಗಿ ಕುಂತು ಆ ಮಗಿ ಮ್ಯಾಲ ತನ್ನ 2 ಕೈಗಳನ್ನಿಟ್ಟು ಒಂದು 5-10 ನಿಮಿಷಗಳ ಕಾಲ ಏನೋ ಮಂತ್ರ ಪಠಣ ಮಾಡ್ದ. ಮೇಘವಿದ್ಯೆಯಿಂದ ಮಳೆ ತರಿಸ್ದ. 5-10 ನಿಮಿಷಗಳಲ್ಲಿ ಕೆರೆ ತುಂಬಿ ಹೋಗಿತ್ತು. 10-15-20 ನಿಮಿಷದಾಗ ಕೆರೆ ತುಂಬಿ ಹೋಗಿತ್ತು. ನಾವು ಪ್ರಯತ್ನ ಮಾಡುವುದು ಕೊಡದಲ್ಲೇ ನೀರು ತುಂಬಿ ಜಾತ್ರೆ ಮಾಡ್ದಂಗ ಭಗವಂತನ ಕೃಪಾ ಆಯ್ತು ಅಂದ್ರ ಮೇಘವಿದ್ಯೆಯಿಂದ ಮಳೆ ತರಿಸ್ದಂಗ. ಅದನ್ನ ಹೇಳ್ಯಾರ ಬಸವಣ್ಣವ್ರು ಇವತ್ತು. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ವರ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ. ಯಾವುದು ನಮ್ಮಿಂದ ಆಗಂಗಿಲ್ಲ ಅಂತೀವಿ, ಅದ್ಯಾಂಗ ಸಾಧ್ಯ ಅಂತೀವಿ,
ನಮಗೆ ಹೆಂಗ ಅದು ಸಿಕ್ಕಿತು, ನಮಗೆ ಹೆಂಗ ದೊರಕಿತು ಅಂತೀವಿ. ನೆರೆಯದ ವಸ್ತುಗಳು ಏನೇನದಾವಲ್ಲ ಎಲ್ಲವೂ ತನ್ನಿಂದ ತಾನೇ ನೆರೆಯುತ್ತಾವ. ಅನ್ನಂಗಿಲ್ಲ ಜಾತ್ರೆನ ಮುಂದಿರ್ತ ಹೆಂಗಕ್ಕೈತೋ ಅನ್ನೋದ್ರಾಗನ ಮತ್ತ ಅದ್ಭುತನೇ ಆಗಿರ್ತದೆ. ಯಾಕಪ್ಪ? ಅರಸು ಪರಿವಾರ ಕೈವಾರ ನೋಡಯ್ಯ. ಅರಸು ಪರಿವಾರ ಅಂತ ಅವಾಗ ಹೇಳ್ಯಾರ. ಈಗ ರಾಜಕಾರಣಿಗಳು, MLAಗಳು, MP ಗಳು ಸುಮ್ಮನೆ ನಾವ ಹೋದ್ರೆ ಮಾತಾಡಿಸ್ತಾರೇನು? ಒಬ್ರೇ ಹೋದ್ರೆ ಮಾತಾಡ್ಸಂಗಿಲ್ಲ ಸಹಿತ. ನಾವು ಗದ್ದಾಳು ಸಿದ್ದಾಡು ಮಠದಿಂದ ಬಂದೀವ್ರಿ, ಎಷ್ಟು ಜೋರ್ಲಿ ಹೋಗ್ತೀರಿ? ಯಾವ MP ಇರಲಿ, MLA ಇರಲಿ, ಯಾರು ಇರಲಿ, ಯಾಕ್ರಿ ಹೋಗ್ತೀರಿ? ಮತ್ತು ನೀವು ಏನು ಬೇಡ್ತೀರಿ ಅದು ಕೊಡ್ತಾರ. ಹೇಗೋ ಹಾಗೆ ಪ್ರಪಂಚಕ್ಕೂ ಕೊರತೆ ಬೀಳಲ್ಲ. ಪರಮಾತ್ಮನ ಕೃಪಾ ಆಯ್ತು ಅಂದ್ರ, ಪರಮಾತ್ಮನೇ ಕೃಪಾ ಮಾಡಿದಾಗ MLA MP ಕೃಪಾ ಮಾಡೋದು ಎಷ್ಟೊತ್ರಿ? ರಾಜ ಪರಿವಾರ ಕೈವಾರ ನೋಡಯ್ಯ. ರಾಜರ ಸಹಿತ ಅವ ಹೇಳ್ದಂಗೆ ಕೇಳ್ತಾರಂತ. ಯಾರು? ಭಕ್ತನಾಗಿರ್ತಕ್ಕಂಥವು ಏನಂತಾನೋ ಆತನ ಮಾತಿಗೆ ರಾಜ ಪರಿವಾರವು ಕೈಗೂಡಿಸ್ತದೆ. ಹಾಗೆ ಇಲ್ಲಿ ಭಕ್ತಿಯಿಂದ ಭಕ್ತರೆಲ್ಲ ಕೂಡಿ ಒಂದು ಕಾರ್ಯ ಮಾಡ್ಬೇಕಂತ ನಿಂತ್ರಂದ್ರೆ ಮತ್ತು ತಾನೇ ಬಂದು ಕೊಡ್ತಾರಿಲ್ಲ. ಅಥವಾ ಒಬ್ಬ ನಿಜವಾದ ಭಕ್ತ ಇದ್ದ ಅಂದ್ರೆ ಆತ ಸಂಕಲ್ಪ ಮಾಡಿದ ಅಂದ್ರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಗಷ್ಟು ಸಾಮರ್ಥ್ಯ ಅದ. ರಾಜ ಪರಿವಾರ ಕೈವಾರ ನೋಡಯ್ಯ. ಇವನ್ ಕೈವಶ ಆಗ್ತಾರ, ಇವ ಹೇಳಿದ್ದು ಕೇಳ್ತಾರ. ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯು ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ. ಪರಮಾತ್ಮ ಒಂದು ವೇಳೆ ಅವ ಕೃಪಾ ಮಾಡಿ ಕೊಟ್ಟಂದ್ರ ಕೆರಿ ತುಂಬದಂಗೆ ತುಂಬತದ. ಆ ಪರಮ ನಿರಂಜನನ ಮರೆದ ಕಾಲಕ್ಕೆ ಪರಮಾತ್ಮನನ್ನ ಇವ ಮರೆತು ನಾನೇ ಮಾಡಕತ್ತೀನಿ ನನ್ನಿಂದೆ ಎಲ್ಲ ಅಂತ ನಿಂತ ಅಂದ್ರ ಏನಾಗ್ತಂದ್ರ ದೊಡ್ಡ ತುಂಬಿದ ಹರವಿಗೆ ಕಲ್ ತೊಂಡು ಒಗದಂಗೆ ಆಗ್ತದಂತ. ಒಂದು ಹನಿನೂ ನೀರು ಉಳಿಯಂಗಿಲ್ಲ, ಆ ಹರವಿನೂ ಉಳಿಯಂಗಿಲ್ಲ. ಆ ಕ್ಷಣಕ್ಕೆ ಒಡೆದು ಹೋಗ್ತದೆ, ಸಿಡಿದು ಹೋಗ್ತದೆ, ನೀರು ಹರಿದು ಹೋಗ್ತದೆ. ಹೇಗೋ ಹಾಗೆ ಈ ಮನುಷ್ಯ ಏನೇ ಪ್ರಯತ್ನ ಮಾಡಿದರೂ ತನ್ನ ಪ್ರಯತ್ನಕ್ಕಿಂತಲೂ ಭಗವತ್ ಕೃಪಾ ಅನ್ನುವಂಥದ್ದು ಭಾಳ ದೊಡ್ಡದು. ಅದಕ್ಕೆ ಹೇಳ್ತಾರೆ, ಭಗವಾನ್ ದೇನಾ ಹೈ ತೋ ಛಪ್ಪರ್ ಪಹಾड़ के देता है, अगर भगवान लेने के लिए कोशिश किए तो, अगर लेना है तो ಚಮಡ ಉಕಾಡ್ के लेता है. ಪರಮಾತ್ಮ ಕೊಡ್ಲಿಕ್ಕೆ ಮನಸ್ಸು ಮಾಡ್ದ, ಭಗವಂತ ಕೊಡಬೇಕು ಕೃಪಾ ಮಾಡ್ದ, ಕೊಡ್ಬೇಕಂತ ಇಚ್ಛಾ ಮಾಡ್ದಂದ್ರೆ ಪರಮಾತ್ಮ ಕೊಡ್ಲಕ್ಕೆ ನಿಂತ್ರ ಛಪ್ಪರವನ್ನ ಉಪ್ಪರಿಗೆಯನ್ನಾಗಿ ಮಾಡ್ತಾನ. ಒಂದು ವೇಳೆ ವಾಪಸ್ ತಗೋಬೇಕು, ಇವನಿಗೆ ಸಂಪತ್ತು ಕೊಟ್ಟಿದ್ದು ಅರ್ಥ ಇಲ್ಲ, ನಾ ಕೊಟ್ಟ ಅರ್ಥವನ್ನ ಅನರ್ಥವಾಗಿ ಬಳಸ್ತಾ ಇದ್ದಾನಂತ ಗೊತ್ತಾಯಿತು, ಇವನ ಕಡೆಯಿಂದ ವಾಪಸ್ ಉಸ್ಲಿ ಮಾಡ್ಬೇಕಂತ ಭಗವಂತ ಸಂಕಲ್ಪ ಮಾಡ್ದಂದ್ರೆ ಕೊಟ್ಟ ಸಂಪತ್ತಲ್ಲ, ಮೈಮ್ಯಾಗಿನ ಬಟ್ಟೆ ಅಲ್ಲ, ಚಮಡ ಉಕಾಡ್ಕೆಲೆ ತಾಯಿ ಮೈಮ್ಯಾಗಿನ ಚರ್ಮ ಸಹಿತ ಸುಲ್ ತಗೋತಾನಂತ ಪರಮಾತ್ಮ. ಅವನಿಗೆ ಎರಡೂ ಗೊತ್ತು, ಕೊಡೋದು ಗೊತ್ತು, ತಗೊಳ್ಳೋದು ಗೊತ್ತು, ಸರ್ವಜ್ಞ ಅದನ, ಎಲ್ಲನೂ ಗೊತ್ತು. ಆಗಿಲ್ಲೇನು? ಅರ್ಜುನ ಚರಿತ್ರೆ ಎಲ್ಲರೂ ಹೆಚ್ಚು ಕಮ್ಮಿ ಓದ್ದವರು ಕೇಳಿದವರೇ ಅದಿರಿ. ಬಸವಣ್ಣಪ್ಪ ಗುರವನ್ನ ನೆನೆಸ್ಕೋರಿ ಸಾಕು. ಏನೇನು ಇರಲಿಲ್ಲ ಮನ್ಯಾಗ, 4 ಮಕ್ಕಳು, ಹೊಟ್ಟಿ ಹಸದು ಯವ್ವ ನಮಗೆ ಆಹಾರ ಬೇಕು, ಅಪ್ಪ ನನಗೆ ಹಸಿವೆ ಆಗ್ಯದ, ಯವ್ವ ನನಗೆ ಹಸಿವೆ ಆಗ್ಯದ ಅಂದ್ರೆ ಗಂಜಿ ಮಾಡಿ ಕುಡಿಸ್ಲಕ್ಕೂ ಗತಿ ಇರಲಿಲ್ಲ. ಅವ್ರೇನು ಒಂದು ಕಾಲಕ್ಕೆ ಮೆರೆದವರೇ ಇದ್ರು ಖರೆ. ಪುಣ್ಯ ತೀರಿತ್ತು, ಹೆಂಗೆ ಎಣ್ಣೆ ತೀರಿದ ಬಳಕ ಬತ್ತಿ ಆರ್ತದ, ಜ್ಯೋತಿ ಆರ್ತದ, ಹಂಗೆ ಪುಣ್ಯ ತೀರ್ತು ಅಂತಂದ್ರೆ ಸಂಪತ್ತಿನ ಜ್ಯೋತಿ ಆರ್ತದ. ಮನ್ಯಾಗ ಹಸಿವೆ ಅಂತ ಮಕ್ಕಳು ಮರಿಗೆ ಸಾಯಕ್ಕೆ ಹತ್ತಿದ್ದು, 2 ಸತ್ತಿದ್ದು, ಇನ್ನ 2 ಸಾಯಿಲಕ್ಕ ತಯಾರಾಗಿದ್ದು, ಹಸಿದು. ಇನ್ನೊಬ್ಬರ ಕಡೆ ಹೋಗಿ ದುಡಿಬೇಕು ಅಂದ್ರೆ ಇವನಿಗೆ ಒಂದು ಕಾಲಕ್ಕೆ ಮೆರೆದ ಸಾವುಕಾರ, ಇವನಿಗೆ ಹೆಂಗೆ ಕೆಲ್ಸಕ್ಕೆ ಕೊಡ್ತಾರೆ, ಯಾರೂ ಕೆಲ್ಸಕ್ಕೆ ಕರಿತಿದ್ದಿಲ್ಲ. ಇನ್ನೊಬ್ಬರ ಕಡೆ ಹೋಗಿ ಏನಾರೇ ಸಾಲ ಕೇಳಬೇಕು ಅಥವಾ ಭಿಕ್ಷಾ ಕೇಳಬೇಕು ಅಥವಾ ಮನೆಗೆ ಏನೂ ಇಲ್ಲ ಮತ್ತೊಬ್ರಿಗೆ ಕೇಳ್ಬೇಕಂದ್ರ ಕೈ ಒಡ್ಡಾಕ ಮನಸ್ಸಾಗವಲ್ದು, ಅಭಿಮಾನ ಕಾಡ್ಲಕ್ಕತ್ಯದ. ಹೆಂಗೆ ಮಾಡೋದು ಅಂತ ಸ್ವಾಭಿಮಾನಕ್ಕಾಗಿ ಸಾಯಕ್ಕೆ ತಯಾರಾಗಿದ್ರು. ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗ್ಲಿಲ್ಲ.
2 ಮಕ್ಕಳು ಸತ್ತಿದ್ದು, ಇನ್ನೆರಡು ಮಕ್ಕಳು ಹಸಿವೆ ಹಸಿವೆ ಅಂತ ಬಡದಾಡ್ತಿದ್ದು, ಆ ಮಕ್ಕಳ ಹಸಿವೆಯನ್ನ ನೋಡಿ ಸಹಿಸ್ಲಿಕ್ಕೆ ಆಗಲಾರದಂತ ತಾಯಿ ಹಡದ 2 ಮಕ್ಕಳಿಗೆ ಅನ್ನ ಹಾಕ್ಲಾರದು ಬದುಕು ನಮ್ದು ಎದ್ರ ಬದುಕು? ನಾವು ಇದ್ದೇನು ಪ್ರಯೋಜನ? ನಮ್ಮ ಕಣ್ಣು ಮುಂದೆ ನಾವು ಹಸಿವೆ ಅಂತ ನಮ್ಮ ಮಕ್ಕಳು ಪ್ರಾಣ ಬಿಡುವಾಗ ನಮಗೆ 2 ತುತ್ತು ಅನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾ ಇದ್ದೇನು ಪ್ರಯೋಜನ ಅಂತ ಆ 2 ಮಕ್ಕಳು ಸತ್ತಿದ್ವಲ್ಲ. ತಲೆ ಕೆಟ್ಟು ತಾಪಾಗಿತ್ತು. ಗಂಡ 2 ಮಕ್ಕಳನ್ನ ಮಣ್ಣು ಕೊಡಾಕ ಒಯ್ದಿದ್ದ. ಈಕಿ ಮನೆಯೊಳಗಿದ್ದಕ್ಕಿ ತಾಯಿ ಗುರವ್ವ ತಲೆ ಕೆಟ್ಟು ಹೋಗಿ ಬಾವ್ಯಾಗ ಬಿದ್ದು ಪ್ರಾಣ ಕಳ್ಕೋಬೇಕಂತ ಬಾವಿ ದಂಡಿಗೆ ಹೋಗಿ ನಿಂತಿದ್ಲು. ಇನ್ನೇನು ಒಂದು ಕಡತಕ್ಕೆ ಬಾವ್ಯಾಗ ಜಿಗಿ ಹಾಕಿದ್ಲು. ಬಂದು ಕೈ ಹಿಡ್ದ ಒಬ್ಬ ಸಾಧು. ಕೈ ಹಿಡ್ದವನೇ, ಏ ಅಮ್ಮ ಹಂಗಲ್ಲ ಇಳಿ ಅಂತ, ಹುಚ್ಚಿ ಇಷ್ಟಕ್ಕೆಲ್ಲ ಪ್ರಾಣ ಕಳ್ಕೋತಾರೇನು? ಪ್ರಾಣದ ಮಹತ್ವ ಏನಂತ ಗೊತ್ತೇನು? ಯಾವುದೋ ಕರ್ಮಕ್ಕೆ ಬಡತನವನ್ನು ಅನುಭವಿಸ್ತಾ ಇದ್ದಿ, ಇನ್ನು ಆತ್ಮಹತ್ಯೆ ಮಹಾದೋಷ ಅಂತ ಹೇಳ್ಯಾರ. ಅಂಥದ್ರೊಳಗ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ ಸಿದ್ಧಳಾಗಿದ್ದಿಲ್ಲ, ಇಳಿ ಅಂತ ಕೆಳಗೆ ಇಳಿಸಿ ಆಕಿನ ತಲೆ ಮ್ಯಾಲ ಕೈ ಇಟ್ಟು ಹಣಿಗೆ ಕೈ ಹಚ್ಚಿ ಆಕಿಂದೇನು ಸ್ಮೃತಿ ಭ್ರಂಶ ಆಗಿತ್ತಲ್ಲ, ಬುದ್ಧಿ ನಾಶ ಆಗಿತ್ತಲ್ಲ, ಅದಕ್ಕೆ ಒಂದಿಟ್ಟು ಶಾಂತಿಯನ್ನು ಕರುಣಿಸಿದ. ನಡಿ ಅಂತ ವಾಪಸ್ ಮನಿ ಕರ್ಕೊಂಡು ಬಂದ. ಬರುದ್ರೊಳಗನ ಬಂದಿದ್ದ ಬಸವಣ್ಣ ನೋಡ್ದ, ನನ್ನ ಹೆಂಡತಿ ಸಾಯ್ತಿದ್ಲಪ್ಪ, ನೀ ರಕ್ಷಣೆ ಮಾಡಿದೆ ಅಂತ ದೂರಿಂದ ನೋಡಿ ಓಡಿ ಬಂದು ಕಾಲಿಗೆ ಬಿದ್ದು ಮನಿ ಕರ್ಕೊಂಡು ಹೋದ್ರು ದಂಪತಿಗಳಿಬ್ರು. ಮನಿಗೆ ಹೋದಾಗ ಸುಮ್ಮಿರ್ಬೇಕಿಲ್ಲ, ಸಾಧು ಕರ್ಕೊಂಡು ಹೋಗ್ಯಾನ, ಎಲ್ಲ ಗೊತ್ತಿದ್ದ, ಸರ್ವಜ್ಞನೇ. ಉಳಿದಿದ್ದೇನಾರ ಇರ್ಲಿ, ನನಗೆ ಬಹಳ ಹಸಿವೆ ಆಗ್ಯದ, ಏನಾರ ಒಂದಿಟ್ಟು ಊಟಕ್ಕೆ ಕೊಡುವಂತ. ಯಾರು? ಪ್ರಾಣವನ್ನ ನೀಡಿದಂತ ಸಾಧು ಮುತ್ಯ ನನಗೆ ಬಹಳ ಹಸಿವೆ ಆಗ್ಯದ, ನನಗೇನಾದರೂ ಕೊಡು ಅಂದಾಗ ಅವ್ರ ಕರಳಿಗೆ ಬೆಂಕಿ ಹತ್ಲಕ್ಕಿಲ್ಲೇನು, ಅಂತಃಕರಣಕ್ಕೆ ಬೆಂಕಿ ಹತ್ಲಂಗೆ ಆಗಿರ್ಲಿಕ್ಕಿಲ್ಲೇನು? ಅದ ಹಸಿವಿನಿಂದಾಗಿ ನನ್ನ 2 ಮಕ್ಕಳು ಸತ್ತಾವ, ಮಣ್ಣು ಕೊಟ್ಟು ಬಂದೀವಿ. ಇನ್ನೆರಡು ಮಕ್ಕಳು ಹಸಿವು ಅಂತ ಅಳಕ್ ಹತ್ಯಾವ, ಅವಕ್ಕೆ ಅನ್ನ ಇಲ್ಲ, ನನಗನ್ನ ಇಲ್ಲ, ನಿನಗೆಲ್ಲಿಂದ ಕೊಡ್ಲಿ ಗುರುನಾಥ ಅಂತ ಪಾದಕ್ಕೆ ಬಿದ್ಲು. ಹೋಗ್ ನೋಡು ಮನ್ಯಾಗ ಏನಾರು ಇರ್ಬೇಕಂದಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ಯಾಡಿ ಬಂದು ಏನೇನೂ ಇಲ್ಲ ಮನ್ಯಾಗ ಅಂತ ಹೇಳಿದ್ರೆ, ಏನಾರ ಇರ್ಬೇಕು ನೋಡು ಮತ್ತೊಮ್ಮೆ ಅಂತ ಹೇಳಿದಾಗ, ಏನೋ ಮತ್ತೊಮ್ಮೆ ನೋಡಂತ ಹೇಳ್ತಾರಂದ್ರೆ ಏನೋ ಇರ್ಬೇಕು ಮರ್ಮ ಅಂತ ತಿಳ್ಕೊಂಡು ಹೋಗಿ ಒಳಗೆಲ್ಲ ನೋಡ್ದ. ಆ ಹಳಿ ಕಟ್ಗಿ ಪೆಟ್ಗಿ ಸಂದೂಕದೊಳಗೆ ಒಂದು ತಾಮ್ರದ ನಾಣ್ಯ ಬಿದ್ದಿತ್ತು. ಅದ ನಾಣ್ಯ ತೆಕ್ಕೊಂಡು ಬಂದ. ಇದಕ್ಕೆ ಬಿಟ್ಟು ಇದ್ರ ಹೊರತುಪಡಿಸಿ ನಮ್ಮ ಮನ್ಯಾಗ ಏನೂ ಇಲ್ಲಪ್ಪ ಅಂತ ಅವ್ರ ಕೈಯಾಗ ಕೊಟ್ಟ. ಆ ನಾಣ್ಯ ತಗೊಂಡು ಸಿದ್ದಾಡಜ್ಜ ಹಬ್ಬ ಇಲ್ಲಿ ಅಂತ ಅವನ ಧೋತು ಚುಂಗಿನೊಳಗೆ ಕಟ್ಟಿ ಗಂಟು ಹಾಕದ. ಇದನ್ನ ಎಲ್ಲಿ ಬಿಚ್ಚಬೇಡ, ಹೋಗ್ ಅಂಗಡಿಗೆ ಹೋಗಿ ಏನೇನು ಪದಾರ್ಥ ಬರ್ತಾವ ಇದಕ್ಕೆ ತಗೊಂಡು ಬಾ ಅಂತ ಕೊಟ್ಟು ಕಳಿಸ್ದ. ಸಂತಿ ಮಾಡ್ಕೊಂಡು ಬರಬೇಕು ಅಂತ ಅಂಗಡಿ ಅವನಿಗೆ ಗೊತ್ತಿತ್ತು, ಇದಕ್ಕೇನೂ ಬರಂಗಿಲ್ಲ, ಇರೋದ ಒಂದಣೆ ಇರ್ಬೇಕು, ಇದ್ರಾಗ ಏನು ಬರ್ತೀನಿ, ಬ್ಯಾಳಿ ಬರ್ತದ, ಬೆಲ್ಲ ಬರ್ತದ, ಅಕ್ಕಿ ಬರ್ತದ, ಹಿಟ್ಟು ಬರ್ತದ, ಏನು ಬರಂಗಿಲ್ಲ ಅಂತ ಗೊತ್ತಿತ್ತು. ಆದರೂ ಸಾಧು ಮಹಾತ್ಮ ಹೇಳ್ಯಾನಂದ್ರ ವಿಶ್ವಾಸ ಮಾಡದ. ಹೋಗಿ ಅಂಗಡಿಯವನ ಮುಂದೆ ನಿಂತು ಇದು ಗಂಟು ಇದು ಬಿಚ್ಕೋ ಅಂದ ಅವನಿಗೆ. ಯಾಕಂದ್ರೆ ಅವನ ಪಾಪ ಕರ್ಮಗಳೆಲ್ಲ ಕಾಡು ಕಾಲಕ್ಕೆ ಅವನಿಗೆ ಅನಿಸಿತ್ತು. ಅಂತಾರಲ್ಲ, ಪುಣ್ಯವಾಹ ಕಾಲಕ್ಕೆ ಮಣ್ಣು ಹೊನ್ನಪ್ಪೋದು ಅಂತ. ಪುಣ್ಯ ಇತ್ತು ಅಂದ್ರೆ ಮುಟ್ಟಿದೆಲ್ಲ ಬಂಗಾರ ಆಗ್ತದ, ಮತ್ತು ಪುಣ್ಯ ತೀರಿತ್ತು ಅಂದ್ರೆ ಬಂಗಾರ ಮುಟ್ಟಿದ್ರು ಮಣ್ಣು ಆಗ್ತದ. ಅಂಥ ಪ್ರಸಂಗಗಳಿರ್ತಾವ. ಅನ್ನಂಗಿಲ್ಲ, ಅವ್ರು ಗಂಟು ತೆಗಿಲಕ್ಕೆ ಹೋದ್ರಿ, ಅಲ್ಲಿ ಮನೆ ಹಾಕ್ಯದ್ರಿ, ಅದೆಲ್ಲ ಇಡ್ಲಿ ಆಗಿತ್ರಿ ಅಂತ. ಪಾಪ ಇತ್ತಂದ್ರೆ ಇಡ್ಲಿ ಆಗ್ತದ, ಪುಣ್ಯ ಇದ್ರೆ ಇಡ್ಲಿನೇ ಬಂಗಾರ ಆಗ್ತದ ಅಂತಾರಿಲ್ಲ. ಹಳಿ ಮುದುಕರಿಗೆ ಗೊತ್ತಿರ್ತಾವ, ಅವರೇ ಹೇಳಿದ ಕಥೆಗಳು ಅವೆಲ್ಲ. ಈಗೆಲ್ಲ ಅವು ಬಂದಾಗಿವೆ, ಇನ್ನೇನು ಅವೆಲ್ಲ ಯಾವ ಇಲ್ಲಿ. ನಾ ಮುಟ್ಟಿದ್ರೆ ಎಲ್ಲರೇ ಇದು ನಾಣ್ಯ ಹೋಗಿ ಮತ್ತೇನಾರೇ ಆಗಿತ್ತು, ಅದು ಏನಾರೇ ಇರುವಲ್ದು, ಅವನೇ ಬಿಚ್ಕೋಬೇಕಂತ ಅಂಗಡಿ ಅವನಿಗೆ ನೀನೇ ಬಿಚ್ಕೋ ಅಂತ ಅವನ ಮುಂದೆ ಹಿಡ್ದಾಗ ಆ ಗಂಟು ಬಿಚ್ಚಿ ತೆಗೆದು ನೋಡ್ತಾನ, ಬಂಗಾರದ ನಾಣ್ಯ ಆಗಿತ್ತು. ಅದು ತಾಮ್ರ ನಾಣ್ಯ. ಹೋಗಿ ಆ ಬಂಗಾರದ ನಾಣ್ಯ ತಗೊಂಡು ಇವನಿಗೆ ಏನೇನು ಬೇಕಾದಟ್ಟೆಲ್ಲ ಮನೆಗೆ ಬೇಕಾಗುವ ದಿನಸುಗಳೆಲ್ಲ ಕೊಟ್ಟು ಕಳಿಸ್ದ. ಮನೆಗೆ ಕರ್ಕೊಂಡು ತಂದು ಪ್ರಸಾದ ಮಾಡಿ ಉಣಿಸ್ದ. ಅದ್ರಾಗ 10 ಪೈಸೆ ವಾಪಸ್ ಬಂದಿತ್ತಂತ ಕೊಟ್ಟು ಕಳಿಸಿದ್ದ. ಅದೆಲ್ಲ ಮುಗಿಸಿ ಪ್ರಸಾದ ಮಾಡಿಸಿ ಮಕ್ಕಳಿಗೂ ಉಣಿಸಿ, ತಾವು ದಂಪತಿಗಳಿಗೆ ಉಣಿಸಿ, ಎಲ್ಲರಿಗೂ ಉಣಿಸಿ, ಅಜ್ಜ ಅಂತ ಇನ್ನು ನಾನು ನಡೀತೀನಿ. ಹೋಗೋ ಕಾಲಕ್ಕೆ, ಯಪ್ಪ ಇವತ್ತು ನಿನ್ನಿಂದ ನನ್ನ 2 ಮಕ್ಕಳು ಪ್ರಾಣ ಇವತ್ತಿನ ಪೂರ್ತಿಯಕ್ಕೆ ಬದುಕ್ತು, ಇಷ್ಟೆಲ್ಲ ಮನ್ಯಾಗ ದಿನಸು ಬಂತು, ಮತ್ತೇನಾರ ಮಾಡಿಕ್ಕೆ ಬದುಕ್ಲಕ್ಕೆ ಸಾಧ್ಯ ಆಗ್ತದ, ಇದು ನೀ ಕೊಟ್ಟದ್ದು, ಇದು ತಗೋ ಅಂತ ಸಿದ್ದಾಳ್ರಿಗೇನೆ ಆ ದುಡ್ಡು ಕೊಡಕ್ಕೆ ಹೋದ್ರೆ, ಇದು
ಇರ್ಲಿ ನಿನಗೆ ಆಶೀರ್ವಾದ ಅಂತ ಅಜ್ಜೋರ್ ಅಮೃತ ಹಸ್ತ ಹಚ್ಚಿ ಕೊಟ್ರ ಅದೇ 10 ರೂಪಾಯಿ 10 ಪೈಸಾ ಮ್ಯಾಗನೆ ದಿನದಿಂದ ದಿನಕ್ಕೆ ಸಮೃದ್ಧಿ. ಹೇಳ್ತಾರಲ್ಲ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಕೆರೆ ತುಂಬಿದಂತಯ್ಯ ಅಂತೇನು ಹೇಳ್ಯಾರ. ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅಂದಂಗ ಮನಿ ತುಂಬ ಸಂಪತ್ತ ಸಮೃದ್ಧಿ ಉಂಟಾಯ್ತು. ನೋಡುದ್ರೊಳಗನೆ ಇಡೀ ಊರಿಗೇನೆ ಶ್ರೀಮಂತ ಅನ್ನುವಂಗ ಅಷ್ಟು ದೊಡ್ಡ ವ್ಯಾಪಾರ ಎಲ್ಲ ನಡೀತು. ಮುಂದೆ ಮಠಕ್ಕೆ ಹೋಗ್ಲಕ್ಕಾಗವಲ್ದು, ಗುರುವಿನ ದರ್ಶನಕ್ಕೆ ಗೊತ್ತಾಗಿತ್ತು ಸಿದ್ಧಾರೂಢರು ಅಂತ ಹೇಳೋಟೊತ್ತಿಗೆ. ಇವರು ಸಿದ್ಧಾರೂಢ್ರೆ ಅಂತ ಗೊತ್ತಾದ್ರೂ ಸಹಿತ ಮಠಕ್ಕೆ ಹೋಗಿ ಪಾದಕ್ಕೆ ಬಿದ್ದು ನೀನು ಕೃಪೆಯಿಂದ ಆಯ್ತಂತೆಲ್ಲ ಹೇಳಿ, ಯಪ್ಪ ಇನ್ಮ್ಯಾಗ ನೀನು ಕೃಪಾಶೀರ್ವಾದೊಳಗನೆ ಇರ್ತೀವಿ, ನೀನು ಕೃಪಾಛತ್ರದೊಳಗನೆ ಇರ್ತೀವಿ ಅಂತೆಲ್ಲ ಮಾತು ಕೊಟ್ಟು ವರ್ಷಿಗೊಮ್ಮೆ ಜಾತ್ರೆಗೆ ಸಹಿತ ಹೋಗ್ಲಕ್ಕೆ ಪುರ್ಸತ್ತಿರ್ಲಾರ್ದಂಗೆ ಆಗಿದ್ದ. ಮೊದಲ ಪ್ರತಿನಿತ್ಯ ಹೋಗ್ತಿದ್ದ, ಆಮೇಲೆ ಸೋಮವಾರಕ್ಕೊಮ್ಮೆ ಹೋಗ್ತಿದ್ದ, ಆಮೇಲೆ ಹುಣ್ಣಿ ಅಮಾವಾಸ್ಯೆ ಆಯ್ತು, ಮುಂದೆ 6 ತಿಂಗಳಾದರೂ ಬೆಟ್ಟಿಲ್ಲ, ಗುರುವಿನ ನೆನಪಿಲ್ಲ, ವ್ಯವಹಾರದೊಳಗೆ ಮಗ್ನ ಆದ. ಅನ್ಸಾಕತ್ತು ಇದೆಲ್ಲ ನಾ ದುಡ್ದು ಗಳಿಸೀನಿ, ನಂದ ಸಂಪತ್ತು ಅಂತ ಬಡ್ಡಿ ವ್ಯವಹಾರ ಮಾಡಕ್ಕೆ ಶುರು ಮಾಡ್ದ. ಮಗದೊಂದು ಏನೆಲ್ಲ ವ್ಯವಹಾರ ಮಾಡ್ತಿದ್ದ. ಅಂಗಡಿಗೆ ಮನೆಗೆ ಅಡ್ಡಾಡಕ್ಕೆ ಕುದುರೆ ಟಾಂಗ ಇಟ್ಟಿದ್ದ. ಕುದುರೆ ಟಾಂಗದಾಗ ಹೋಗು ಮುಂದೆ ಮುದುಕಿ ಅಡ್ಡ ಬಂತು, ಮುದುಕಿ ಮ್ಯಾಗ ಹಾಯಿಸ್ಕೊಂಡು ಹೋದ. ಪೊಲೀಸರು ಬಂದರು, ಹಿಡಿದು ಒಯ್ದು ಜೈಲಿಗೆ ಹಾಕಿದ್ರು. ಜೈಲಿನೊಳಗೆ ಬಿದ್ದಾಗ ಪಶ್ಚಾತ್ತಾಪ ಆಯಿತು, ನೆನಪಾಗಕತ್ತಿತ್ತು. ಆ ಬಳಕ ಇಲ್ಲಿ ಮನೆಯೊಳಗೆ ಅದೇ ಕಾಲಕ್ಕನ ನೋಡೋದ್ರೊಳಗೆ ಆಕಸ್ಮಿಕವಾಗಿ ಕಳ್ಳರು ಬಂದು ಎಲ್ಲ ಕದ್ಕೊಂಡು ಹೋಗಿದ್ರು. ಏನೂ ಉಳಿಲಿಲ್ಲ. ಅಷ್ಟ್ರಾಗನ ಮನೆಗೆ ಬೆಂಕಿ ಬಿದ್ದಿತ್ತು. ಅಂಗಳದೊಳಗೆ ಬಂದು ನಿಂತು ಮತ್ತೆ ಮೊದಲಿನ ಪರಿಸ್ಥಿತಿ ಬಂತಲ್ಲ, ಏನೂ ಇಲ್ಲಲ್ಲ. ಅಂಗಳದೊಳಗೆ ಬಂದು ನಿಂತಾಗ ಸಿದ್ಧಾರೂಢರು ನೆನಪಾಗಕತ್ತಿದ್ರು. ಗುರವ್ಗ ಅಲ್ಲಿ ಜೈಲಿನೊಳಗೆ ಅವನಿಗೆ ನೆನಪಾಗಕತ್ತಿದ್ರು, ಬಸವಣ್ಣಪ್ಪಗ. ಇಬ್ಬರಿಗೂ ಸಿದ್ಧಾರೂಢನ ಕೃಪೆಯಿಂದ ನಾವೇನೆಲ್ಲ ಆಗಿದ್ದೆವು, ಮರೆತು ನಮದ ಅಂತ ಅಹಂಕಾರದಿಂದ ಬದುಕ್ತಿದ್ದೆವು. ಭಗವಂತನನ್ನು ಮರೆತದ್ದಕ್ಕೆ ನಮ್ಗೆ ಎಂಥ ಆಪತ್ತು ಬಂತು ಅಂತ ದುಃಖಿಸಿ ಅಳ್ತಿದ್ರು. ಯಪ್ಪ ಇದೊಂದು ಸಲ ನಮ್ಮನ್ನು ಕ್ಷಮಿಸಿ ಬಿಡು, ರಕ್ಷಿಸು, ನಾವಿಂದ ಮುಂದೆ ಎಂದೂ ನಿನ್ನನ್ನು ಮರೆಯಂಗಿಲ್ಲ ಅಂತ ಅಳುವಾಗ ಫೌಜ್ದಾರನ ವೇಷದೊಳಗೆ ಸ್ಟೇಷನ್ಗೆ ಬಂದು ಬಿಡಿಸಿ ಆತನನ್ನ ಮನೆಗೆ ಕಳಿಸ್ದ. ದಂಪತಿ ಸಮೇತವಾಗಿ ಮಠಕ್ಕೆ ಬಂದು ಪಾದಕ್ಕೆ ಬಿದ್ದರು. ಅವಾಗಲೂ ಅಜ್ಜೋರು ಆಶೀರ್ವಾದ ಮಾಡಿ ಕೊಟ್ಟ ಸಂಪತ್ತಿನಿಂದ ಮುಂದೆ ಜೀವನ ಉದ್ಧಾರ ಮಾಡಿಕೊಂಡ್ರು. ಆಯುಷ್ಯ ಪರ್ಯಂತ ಸಿದ್ಧಾರೂಢರ ಭಕ್ತರಾಗಿ ಉಳಿದ್ರು. ಇದು ಕಥೆ ನಿಮಗೆಲ್ಲ ಗೊತ್ತಿದ್ದದ್ದೇ ಅದ. ಪರಮಾತ್ಮ ಕೊಡಬೇಕಾದ್ರೂ ಹೆಂಗೆ ಕೊಡ್ತಾನ, ತಗೋಬೇಕಾದ್ರೆ ಹೆಂಗೆ ತಗೋತಾನ ಅಂದ್ರೆ 24ನೇ 25ನೇ ಅಧ್ಯಾಯ ನೋಡಿದ್ರೆ ಸಾಕು. ಇವತ್ತು ಅರ್ಜುನ್ ಲೀಲೆಯೊಳಗೆ ಹೇಳ್ಬೇಕಾದ್ರೆ ಅದಕ್ಕೆ ಹೇಳ್ತಾರ, ಸಂಪದೋ ನೈವ ಸಂಪದ, ವಿಪದೋ ನೈವ ವಿಪದ, ಸಂಪದ್ ವಿಷ್ಣು ಸಂಸ್ಮರಣಂ, ವಿಪದ್ ವಿಷ್ಣು ವಿಸ್ಮರಣಂ. ನಿಜವಾದ ಸಂಪತ್ತು ಯಾವುದು ಅಂದ್ರೆ ಪರಮಾತ್ಮನನ್ನ ಮರೆಯದೇ ಬದುಕುವುದೇ ನಿಜವಾದ ಸಂಪತ್ತು. ಭಗವಂತನ ಭಕ್ತಿ ನಮ್ಮ ಹೃದಯದೊಳಗಿತ್ತಂದ್ರ ಆ ಭಗವದ್ ಭಕ್ತಿಯೇ ನಿಜವಾದ ಸಂಪತ್ತು. ಭಗವಂತನನ್ನ ಮರೆತು ಬದುಕುವಂತ ಏನು ಸಮಯ ಅದ, ಅದೇ ನಿಜವಾದ ಆಪತ್ತುಗಳಿಗೆ ವಿಪತ್ತುಗಳಿಗೆ ಆಹ್ವಾನ ಕೊಟ್ಟಂಗ. ಭಗವಂತನನ್ನ ಮರೆತರು ಸಾಕು ವಿಪತ್ತು. ಅವ್ರು ಹೇಳ್ತಾರೆ, ಭಗವಂತನನ್ನ ಮರೆಯೋದೇ ವಿಪತ್ತು, ಭಗವಂತನನ್ನ ಸ್ಮರಣೆಯಲ್ಲಿ ಇಟ್ಕೊಂಡು ಭಕ್ತಿ ಮಾಡ್ತಾ ಬದುಕೋದೇ ನಿಜವಾದ ಸಂಪತ್ತು. ಸಂತ ಹತ್ರ ಏನಿತ್ತು, ಸಂಪತ್ತಿತ್ತೇನು? ಸಂತ ತುಕಾರಾಮ್ ಮಹಾರಾಜರು, ಏಕನಾಥ್ ಅವ್ರೇನು ದೊಡ್ಡ ದೊಡ್ಡ ಶ್ರೀಮಂತರು ಇರಲಿಲ್ಲ, ರಾಜ ಮಹಾರಾಜರು ಇರಲಿಲ್ಲ. ಹೆಸರು ಮಹಾರಾಜ್ ಇತ್ತು ಅಷ್ಟೇ, ತುಕಾರಾಮ್ ಮಹಾರಾಜ್ ಅಂತೇಳಿ ಹೆಸರಿನಾಗ ಮಹಾರಾಜ್. ಚಳಿಗಾಲ ಮಳೆಗಾಲ ಬೇಸಿಗೆ ಓಸು ಮನೆಗೆ ಇದ್ದು ಅಂತೇಳಿ ನಿಮಗೆ ನಾನು ಅಷ್ಟೇನೇನೇನೇನು ಇರಲಿಲ್ಲ. ಆದ್ರೆ ಒಂದು ಕಾಲಕ್ಕೆ ಅಂತ ಬಡತನದೊಳಗೆ ಅವ್ರು ಬದುಕಾಕತ್ಯಾರ. ಏನಾದರೂ ಒಂದಿಷ್ಟು ಕೊಡಬೇಕು ತುಕಾರಾಮ್ ಮಹಾರಾಜರಿಗೆ. ನಮ್ಮ ಸಂಸ್ಥಾನದೊಳಗೆ ಹಿಂಗೆ ಬಡತನದಿಂದ ಬದುಕುವುದು ನಾವು ನೋಡಬಾರದು ಅಂತ ಸ್ವಯಂ ಶಿವಾಜಿ ಮಹಾರಾಜರು ಏನೆಲ್ಲ ಸಂಪತ್ತ, ಬೆಳ್ಳಿಯ ಹರಿವಾಣದೊಳಗೆ ಬಂಗಾರ ನಾಣ್ಯ, ರೇಷ್ಮೆ ಬಟ್ಟಿ, ವಸ್ತ್ರ ವೈಡೂರ್ಯ, ವಜ್ರ ವೈಡೂರ್ಯಗಳನ್ನೆಲ್ಲ ಏನೆಲ್ಲ ಕೊಟ್ಟು ಕಳಿಸಿದ್ರಂತ. ಕೊಟ್ಟು ಕಳಿಸ್ದಾಗ ತುಕಾರಾಮ್ ಮಹಾರಾಜರು ಯಾರೇ ಆದ್ರ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಾಳೆಗೆ ಶುಕ್ರವಾರ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡೇ ಆಡ್ತೀವಿ. ಆಕಿ ಬರಕ ತಯಾರಿಲ್ಲ, ಬಯಸೇ ಇಲ್ಲ. ಅವರು ಎಂದೂ ಲಕ್ಷ್ಮಿ ನೆನಪು ಮಾಡಿಲ್ಲ. ಸದಾ ಪಾಂಡುರಂಗ ಪಾಂಡುರಂಗ. ರುಕ್ಮಿಣಿ ಅಜ್ಜ ಅವಾಗ ನೆನಪೇ ಇದ್ದಿಲ್ಲ ಅವರಿಗೆ. ಸದಾ ಹಗಲು ರಾತ್ರಿ ವಿಠ್ಠಲ ವಿಠ್ಠಲ ಅನ್ಕೋತಾನೆ ಇರೋರು.
ಆ ಶಿವಾಜಿ ಮಹಾರಾಜರಿಗೆ ಕೊಟ್ಟ ಸಂಪತ್ತು ಮನೆಗೆ ತಾನಾಗೆ ಬಂದ್ರು ಸಹಿತ, ಸಿರಿಯು ಬೆನ್ನಲ್ಲಿ ಬರ್ಕು ತಾನಾಗೆ ಬಂದದ, ಬಯಸಿಲ್ಲ ಬಿಟ್ಟಿಲ್ಲ, ತಾನೇ ಮನಿತನ ಬಂದ್ರು ಸಹಿತ ಇಲ್ಲ ನಮ್ಮ ಮಹಾರಾಜರು ಕೊಟ್ಟು ಕಳಿಸಿದಾರ, ನಿಮ್ಮ ಬಡತನವನ್ನು ನೋಡ್ಲಿಕ್ಕೆ ಆಗ್ಲಾರ್ದಕ್ಕ ಅವ್ರ ಸಂಪತ್ತು ಕೊಟ್ಟಾರ, ಇದನ್ನು ಸ್ವೀಕಾರ ಮಾಡ್ರಿ. ನಮ್ಮ ಸಾಮ್ರಾಜ್ಯದೊಳಗ ನಮ್ಮ ರಾಜ್ಯದೊಳಗ ಹಿಂಗ ಒಬ್ಬ ನಿಜವಾದ ಸಂತರು ಹೀಗೆ ಬದುಕೋದು ನಮಗೆ ಸರಿ ಅನ್ಸೋದಿಲ್ಲ, ದಯವಿಟ್ಟು ಇದನ್ನು ಸ್ವೀಕಾರ ಮಾಡ್ರಿ, ಅವರು ಭಕ್ತಿಯಿಂದ ನಿಮಗೆ ಕೊಟ್ಟು ಕಳಿಸಿದ್ದಾರೆ, ಇದನ್ನು ಸ್ವೀಕಾರ ಮಾಡ್ರಿ ಅಂತಂದ್ರ ಅವಾಗ ತುಕಾರಾಮ್ ಮಹಾರಾಜರು ಹೇಳ್ತಾರ, ನಮಗ ಬಡತನದಂತ ನಿಮ್ಮ ರಾಜಾಗ ಪತ್ರ ಯಾರು ಬರ್ದಾರ ಅಂತ ಕೇಳ್ತಾರ ಅವರು. ನಾವು ಬಡವರಂತ ನಾವೇಂದು ಹೇಳಿವಿ, ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀಹರಿಯ ನೀನಿರುವ ತನಕ ಅಂತ ಹಗಲು ರಾತ್ರಿ ವಿಠ್ಠಲನ ಧ್ಯಾನ ಮಾಡಿದವರು. ಒಂದು ಸಮಯಕ್ಕಂತೂ ಸ್ವಯಂ ಲಕ್ಷ್ಮೀದೇವಿ ರುಕ್ಮಿಣಿ ಅಂತಾಳ ವಿಠ್ಠಲಗ, ಏನ್ರಿ ಜಗತ್ನಾಗ ಯಾರ್ಯಾರಿಗೋ ಏನೇನೋ ಕೊಟ್ಟು ಮರ್ತೀರಿ, ಪಾಪ ಅವ ಹಗಲು ರಾತ್ರಿ ನಿಮ್ಮ ಭಜನೆ ಭಕ್ತಿಯನ್ನು ಮಾಡ್ತಕ್ಕಂಥವ, ಅವನಿಗೊಂದಿಷ್ಟು ಏನಾದ್ರೂ ಪ್ರಪಂಚಕ್ಕೆ ಬೇಕಾಗುವಷ್ಟು ಕೊಡಬಾರ್ದೇನು, ಎಂಥ ನಿರ್ದಯಿ ಅದೇರಿ ನೀವು ಅಂತ ತಾಯಿ ರುಕ್ಮಿಣಿ ಬೈದಳು. ಅವಾಗ ವಿಷ್ಣು ಅವತಾರಿ ಪಾಂಡುರಂಗ ಹೇಳ್ದ, ನನ್ನ ಮ್ಯಾಗ ಯಾಕೆ ಆರೋಪ ಮಾಡ್ತೀನಿ, ನನಗೆ ಕೇಳ್ತಿ, ಸಂಪತ್ತಿನ ಅಧಿದೇವತೆ ನೀನು, ನಿನಗ ಅಟ್ ಕರುಣ ಇತ್ತಂದ್ರೆ ನೀನೇ ಹೋಗಲ್ಲ, ಸ್ವತಃ ಹೋಗಿ ನೀನೇ ಬೇಕಾದಟ್ಟು ಕೊಟ್ಟು ಬಾ, ನಾ ಏನು ಬೇಡ ಅಂದಿ ನಿನಗ. ನಾವು ಇಲ್ಲ ಅವ ನಿಮ್ಮ ಭಕ್ತ ಅದ ನೀವು ಕೊಡ್ರಿ ಅಂದ್ರು, ನನ್ನ ಭಕ್ತ ಅದಾನವ, ಬರೇ ನನ್ನ ಭಕ್ತ ಅದಾನ, ನಿನ್ನನ್ನು ಎಂದೂ ಅಪೇಕ್ಷೆ ಮಾಡಿಲ್ಲ, ಅವ ಸಂಪತ್ತನ್ನು ಬಯಸಿಲ್ಲ, ಹಾಗಾಗಿ ಸಂಪತ್ತು ಅವನಿಗೆ ಬೇಕೂ ಆಗಿಲ್ಲ, ಅವ ಬಡವ ಅಲ್ಲ, ಅವ ನಿಜವಾಗಿಯೂ ಆನಂದದೊಳಗೆ ಅದಾನ, ಮತ್ತು ಅವನಿಗೆ ಅವಶ್ಯಕತೆ ಇದ್ರೆ ಕೊಡಾಕ ಬಂದಿತ್ತು, ಅವ ಬೇಡೇ ಇಲ್ಲ, ಅವನಿಗೆ ಅವಶ್ಯಕತೆ ಇಲ್ಲ, ನೀ ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀನಿ, ನಿಶ್ಚಿಂತಿರು ಅಂದ್ರು ಸಹಿತ ಖಟಕದಿರಿ ನೀವು, ತಂದೆ ಅಂದ್ರೆ ಏಟಾದ್ರೂ ಕಠೋರ ಇರ್ತಾನ, ಕಟಕಿರಂಗಿಲ್ಲ ಕಠೋರ ಇರ್ತಾನ, ಏನಾದ್ರೂ ಗಂಡಸು ಮಕ್ಕಳು ಹೃದಯ ನೀವು ನಿರ್ದಯ ಅದಿರಿ, ನಾನೇ ಹೋಗಿ ಬರ್ತೀನಿ ಸ್ವತಃ ಅಂತ ಬಂದ್ಲಂತ ರಾತ್ರಿ ಅವ್ವ ಲಕ್ಷ್ಮಿ, ಸ್ವಯಂ ಲಕ್ಷ್ಮಿಯೇ ಬಂದು ತುಕಾರಾಮ್ ಮಹಾರಾಜರ ಹತ್ರ ಬಂದು ಇವ ವಿಠ್ಠಲ 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 ಭಜನೆ ಮಾಡಾಕತ್ತಿದ್ದ, ಬಂದು ಕೇಳಿದ್ಲಂತ, ತುಕಾ ಹೇಳು ಎಚ್ಚರಾಗ, ನೋಡ್ತಾನ ಗಾಬರಿಯಾಗಿ, ಯವ್ವ ಇಟ್ಟೊತ್ನಾಗ ನೀ ಯಾಕೆ ಬಂದಿ, ಎಲ್ಲರೂ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹಗಲು ರಾತ್ರಿ ಭಜನೆ ಮಾಡೋ ಕಾಲಕ್ಕೆ ಸ್ವಯಂ ಲಕ್ಷ್ಮಿ ಅವನ ಮನ್ಯಾಗ ನಿಂತಾಳ, ಯವ್ವ ನೀ ಯಾಕೆ ಬಂದಿ ಇಟ್ಟೊತ್ನಾಗ ಅಂತ ಕೇಳ್ದವ. ಇಲ್ಲ ನಿನ್ನ ಭಜನೆ ಭಕ್ತಿಯನ್ನ ನಾವಿಬ್ರು ಆನಂದ, ನಿನ್ನ ಭಕ್ತಿಗೆ ನಾವಿಬ್ರು ಒಲ್ದೀವಿ, ಅದಕ್ಕೆ ನಿನಗೇನಾದ್ರೂ ಕೊಟ್ಟು ಬಾ ಅಂತ ನಿಮ್ಮ ಅಪ್ಪ ಕಳಿಸ್ಯಾನ, ನಿನಗೇನು ಬೇಕು ಹೇಳು, ನಿನಗೇನಾದ್ರೂ ಕೊಡಬೇಕು ಅಂತ ಬಂದೀನಿ ಅಂತ, ನಿನ್ಗೇನು ಬೇಕಂತಿ ಅದು ಸ್ವಯಂ ಲಕ್ಷ್ಮಿ ಅದ, ಏನು ಕೊರತೆ ಅದ, ಬೇಡಿದ್ದೆಲ್ಲ ಕೊಡಾಕ ನಾ ಸಮರ್ಥ, ಏನು ಬೇಡ್ತಿ ಬೇಡ, ನಿನಗೆ ಬೇಕಾದಷ್ಟು ಕೊಡ್ತೀನಿ ಅಂದಾಗ, ಯಾವನ್ನ ಬೇಡಿದ್ದು ಕೊಡ್ತಿ, ಖರೆ ಖರೆ ಕೊಡ್ತಿ, ಆಣಿ ಮಾಡಿ ಹೇಳಿ ಕೊಡ್ತೀನಿ, ಯಾಕೋ ನನ್ನ ಮ್ಯಾಗ ಯಾಕೆ ಸಂಶಯ, ವಿಠ್ಠಲನ ಆಣಿ ಮಾಡಿ ಹೇಳ್ತೀನಿ, ಬೇಡಿದ್ದು ಕೊಡ್ತೀನಿ ಅಂದಂತ, ಕೈ ಮ್ಯಾಗ ಕೈ ತಗೊಂಡು ಕೇಳಿದಂತ, ಯವ್ವ ಇವತ್ತು ನಮ್ಮ ಮನೆಗೆ ಬರೋದು ಬಂದಿದಿ, ದಯವಿಟ್ಟು ಕೃಪಾ ಮಾಡಿ ಮತ್ತೊಮ್ಮೆ ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ ಅಂದತ್ತು. ಯಾರು? ತುಕಾರಾಮ್ ಮಹಾರಾಜ್. ಯಾರಿಗೆ? ಲಕ್ಷ್ಮಿಗೆ. ಯಾಕೋ ಹಿಂಗ್ಯಾಕಂದಿ, ಹಿಂಗ್ಯಾಕೆ ಕೇಳ್ತೀಯಪ್ಪ, ನಾನು ಏನಾದ್ರೂ ಕರುಣೆಯಿಂದ ಕೊಡ್ಬೇಕಂತ ಬಂದಾಗ ಹಿಂಗ್ಯಾಕೆ ಅಂದಿ ಅಂದ್ರೆ, ಯವ್ವ ನೀ ಬಂದೆ ಅಂದ್ರೆ ನಮ್ಮ ಅಪ್ಪನ ಮರೆಸ್ತಿ, ದಯವಿಟ್ಟು ನನ್ನ ಭಕ್ತಿ ಕೆಡಿಸ್ತೀನಿ, ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನನಗೆ ನಿಜವಾದ ಸಂಪತ್ತಂದ್ರೆ ವಿಠ್ಠಲ ಇದ್ರೆ ಸಾಕು ಅಂತ ಅಂದಂತವ. ಯಾರು? ತುಕಾರಾಮ್ ಮಹಾರಾಜರು. ನಾವು ಹೆಂಗಿರ್ತೀವಿ ಗೊತ್ತೇನು? ಒಬ್ಬ ಗಂಟು ಬಿದ್ದಿದ್ದು ನನಗೆ, ಇಲ್ರಿ ಅಪ್ಪಗಳ ನಾವು ಶೈವ್ರಿ, ಶೈವ ಪರಂಪರೆ ಒಳಗ ವಿಷ್ಣು ಪೂಜೆ ಮಾಡೋದಾಗ್ಲಿ ಅಥವಾ ವಿಷ್ಣು ಭಕ್ತಿ ಮಾಡೋದಾಗ್ಲಿ ಅದ್ಯಾಕೆ ಮಾಡ್ಬೇಕ್ರಿ, ಭಗವದ್ಗೀತಾ ನಾವ್ಯಾಕೆ ಓದ್ಬೇಕ್ರಿ, ನಾವು ಶೈವ್ರಿ, ನಾವು ಬರೇ ಲಿಂಗ ಪೂಜೆ ಮಾಡ್ಬೇಕ್ರಿ, ಶಿವ ಪೂಜೆ ಮಾಡ್ಬೇಕ್ರಿ, ವಿಷ್ಣು ಪೂಜೆ ನಾವ್ಯಾಕೆ ಮಾಡ್ಬೇಕ್ರಿ, ರಾಮ ಜಯಂತಿ ನಾವ್ಯಾಕೆ ಮಾಡ್ಬೇಕ್ರಿ ಅಂತ ಗಂಟು ಬಿದ್ದಿದ್ದವ. ನಾ ಅಂದೆ ಲಕ್ಷ್ಮೀ ಪೂಜೆ ಮಾಡ್ತಿಲ್ಲಪ್ಪ ನೀ ಅಂತಂದು, ಮಾಡ್ತೀವಲ್ರಿ, ಬಡಂಗಿಲ್ಲ ಏನು ಕಪಾಳಕ ಅಂತ ಕೇಳಿದ್ ನಾನು. ಅಲ್ಲೋ ವಿಷ್ಣುನ ಹೆಣ್ತಿ ಲಕ್ಷ್ಮಿ, ಸಂಬಂಧ ಇಲ್ಲ ಸೂತ್ರ ಇಲ್ಲ, ಅವ್ನ ಹೆಣ್ತಿ ಲಕ್ಷ್ಮವ್ ಬೇಕು ನಿನಗ, ಮತ್ತು ಲಕ್ಷ್ಮವ ಆದ್ರ ಆಕಿ ವೈಷ್ಣವ್ ವಿಷ್ಣುನ ಹೆಂಡತಿನಿ ಆದಾಗ ಆಕಿ ಶೈವ್ರ ಮನ್ಯಾಗ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ಬೇಕಪ್ಪ, ನೀವು ಬರೀ ಪಾರ್ವತಿ ಅಟ್ಟೆ ಮಾಡ್ಬೇಕು, ಲಕ್ಷ್ಮೀ ಪೂಜೆ ಆದ್ರೂ ಬೇಕಂತ, ವಿಷ್ಣು ಭಕ್ತಿ ಆದ್ರೂ ಬ್ಯಾಡ ಅಂತ, ಇದ್ಯಾವ ನ್ಯಾಯ ಅಂತ ಕೇಳಿದೆ ನಾನು. ನಮ್ಮ ಭಕ್ತಿ ಹಂಗಂದ್ರೆ ಹಿಂಗ, ನಮಗೆ ಲಕ್ಷ್ಮಿ ಅಟ್ಟ ಬೇಕು, ವಿಠ್ಠಲ ಬೇಡ. ಆದ್ರೆ ತುಕಾರಾಮರಿಗೆ ಲಕ್ಷ್ಮಿನೇ ಸ್ವತಃ ಬಂದ್ರು, ಯವ್ವ ನಿನ್ನ ಕೃಪಾ ಇರಲಿ, ಆದ್ರೆ ನಾನು ವಿಠ್ಠಲನ ಭಜನೆ ಕೆಡ್ತ ನೀ ಬಂದ್ರ ಅಂತಂದ್ರೆ ಅವ್ರಿಗೆ ನಿಜವಾದ ಸಂಪತ್ತು ಯಾವುದು ಅಂತ ಅರಿವಿತ್ತು. ನಮಗಿಲ್ಲ, ನಾವು ಬರೇ ಸಂಪತ್ತಿನ ಬೆನ್ನು ಹತ್ತೀವಿ. ಆ ಕಾರಣಕ್ಕಾಗಿ ಸಂಪತ್ತು ಬೇಡ ಅಂತಲ್ಲ, ಬದುಕಿಗಾಗಿ ಸಂಪತ್ತು ಬೇಕು,
ಸಂಪತ್ತು ಇದ್ದಾಗಲೂ ಸಂಪತ್ತು ಇಲ್ಲದೆ ಇದ್ದಾಗಲೂ ಭಗವಂತನನ್ನ ಮರೆತು ಬದುಕುವಂಥದ್ದಾಗಬಾರದು. ಭಗವಂತನ ಸ್ಮರಣೆ